ಡಿಯರ್ ಫ್ರೆಂಡ್ಸ್, ಸರೇಶ್ ರಾವ್, ಚಿಗುರು ನರ್ಸರಿ, ಮಂಗಳೂರು. ಈ ಸತಿ ಒಂದು ವಿಶೇಷವಾದಂತಹ ಒಂದು ತುಳುವ ಹಣ್ಣು ಬಂದಿದೆ. ಇದು ನಮ್ಮ ಕೃಷ್ಣ ಪ್ರಸಾದರು, ಅವರು ಪೆರ್ವಾಯಿ ಗ್ರಾಮ, ಬಂಟ್ವಾಳ ತಾಲೂಕು, ಕಡಂಬಿಲ ಕೃಷ್ಣ ಪ್ರಸಾದ್ ಅಂತೇಳಿ ಅವರ ತೋಟದಲ್ಲಿ ಆದದ್ದು. ಇದು ಈಗ ಒಂದು 2-3 ಕಿಲೋ ಇರ್ಬೋದು. ಆದರೆ ಇದು ಮೇ ಎಂಡಿಗೆ ಹಣ್ಣು ಸಿಕ್ಕಿದೆ ಅಲ್ಲಿ. ಅದು 10-12 ಕಿಲೋದ ಹಣ್ಣು ಸಹ ಸಿಕ್ಕಿದಂತೆ. ಇದೀಗ ಕಡೆ ಹಣ್ಣು. ಇದನ್ನು ಮುಳಿಯ ವೆಂಕಟಕೃಷ್ಣ ಶರ್ಮ ಅವರು ನನಗೆ ಇವತ್ತು ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಇದನ್ನೀಗ ಕಟ್ ಮಾಡಿ ನೋಡಬೇಕು. ಅಂದರೆ ಅವರು ಹೇಳೋ ರೀತಿಯಲ್ಲಿ ಇದು ಒಳಗೆ ಬೀಜ ಇನ್ನೂ ಸಹ ಮೊಳಕೆ ಬರಲಿಲ್ಲ, ಒಳ್ಳೆ ಸಿಹಿ ಉಂಟು, ಒಳ್ಳೆಯದುಂಟು ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನೊಂದು ಪರೀಕ್ಷೆ ಮಾಡಿ ಮತ್ತೆ ಇದನ್ನು ಗಿಡ ಮಾಡುವಂಥ ಒಂದು ಆಲೋಚನೆ ಕೂಡ ಉಂಟು. ನಮ್ಮ ಹತ್ರ ಬರಕೆ ಅಂದರೆ ಗಟ್ಟಿ ಸೋಳೆ ಇರುವಂಥದ್ದು ಬೇಕಾದಷ್ಟು ಹಣ್ಣುಗಳಿವೆ ನಮ್ಮ ಇಲ್ಲಿಯ ಮಂಗಳೂರು ಕರಾವಳಿಗೆ ಸೂಕ್ತವಾದದ್ದು. ಆದರೆ ತುಳುವ ನಮ್ಮ ಹತ್ರ ಸರಿಯಾಗಿ ಯಾವುದು ಸಿಕ್ಕಿರಲಿಲ್ಲ. ಹಾಗೆ ಇದನ್ನೊಂದು ನೋಡಿಕೊಂಡು ಇದನ್ನು ಮಾಡುವ ಅಂತೇಳಿ ಒಂದು ಅಭಿಪ್ರಾಯ ಉಂಟು. ಯಾವುದಕ್ಕೂ ಇದನ್ನೀಗ ಕಟ್ ಮಾಡಿ ನೋಡುವ. ಈಗ ಇದನ್ನು ಕಟ್ ಮಾಡಿ ನೋಡುವ. ನಾನು ತುಳುವ ಹಣ್ಣನ್ನು ಈಗ ಕಟ್ ಮಾಡ್ತಿರೋದೇ ಪ್ರಥಮ. ಇಷ್ಟುವರೆಗೆ ತುಳುವ ಹಣ್ಣನ್ನೆಲ್ಲ ಕಟ್ ಮಾಡಿರಲಿಲ್ಲ. ಬರಕೆ ಹಣ್ಣು ಮಾತ್ರ ಕಟ್ ಮಾಡಿದ್ದೆವು. ಮೆತ್ತಗಿನ ಹಣ್ಣು. ಒಳ್ಳೆ ಹುಳಿ ಸಿಹಿ ರುಚಿ. ಹುಳಿ ಸಿಹಿ ರುಚಿ. ಇದರ TSS ಮಾತ್ರ ನೋಡಿದ ಹೇಗೆ ಅಂತ ಗೊತ್ತಿಲ್ಲ. ಇದರಲ್ಲಿ ರಸವೇ ಇಲ್ಲ, ಬಹಳ ರುಚಿ ಉಂಟು. ಉಳಿಸಿ ಹಣ್ಣು. ಏಳುವರೆ 27 TSS ಬರ್ತಾ ಇದೆ ಸಿಹಿ. ಇದು ಈ ತುಳುವ ಒಳ್ಳೆ ಉಳಿಸಿ ಹಣ್ಣು. 30 TSS ಸಿಹಿ ಬಂದಿದೆ. ಒಂದು ಸ್ವಲ್ಪ ಹಣ್ಣು ಜಾಸ್ತಿ ಆಯಿತು. ಆ್ಯಕ್ಚುಲಿ ನನಗೆ ಇವತ್ತು ಸಿಕ್ಕಿದಷ್ಟೇ. ಇವತ್ತು ಸೆಪ್ಟೆಂಬರ್ 1. ಈ ಕರಾವಳಿಯ 3 ತಿಂಗಳು, ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಈ ಮಳೆಗೆ ಸಹ ಇದು ಬೀಜ ಮೊಳಕೆ ಬರಲಿಲ್ಲ. ಆ ಲೆಕ್ಕದಲ್ಲಿ ಇದು ನೀರು ಕುಡಿಯೋದಿಲ್ಲ ಅಂತಾಯಿತು, ನೀರು ಎಳೆಯೋದಿಲ್ಲ ಅಂತಾಯಿತು. ಹಾಗಾಗಿ ಉತ್ತಮ ಸಿಹಿ ಸಹ ಉಂಟು, ಒಳ್ಳೆಯ ಸಹ ಉಂಟು. ಭಾಳ ಉಳಿಸಿ ಹಣ್ಣು, ಟೇಸ್ಟ್ ಉಂಟು. ಚೂರು ನೋಡಿ, ಬೀಜ ಸ್ವಲ್ಪವೂ ಮೊಳಕೆ ಬರಲಿಲ್ಲ. ಹಾಗಾಗಿ ಈ ತಳಿಯನ್ನೊಂದು ಅಭಿವೃದ್ಧಿಪಡಿಸೋದು ಅಂತ ಹೇಳಿ ನಿರ್ಧಾರ ಮಾಡಿದ್ದೇನೆ.